ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇನ್ನೊಂದು ದುರಂತ ನಡೆದು ಹೋಗಿದೆ. ಅದು ಹುಬ್ಬಳ್ಳಿಯಲ್ಲಿ ಕೋಮು ಗಲಭೆ ಭುಗಿಲೆದ್ದಿದೆ. ಈ ಕೋಮು ಗಲಭೆಯಿಂದ ಅಮಾಯಕರು ಕಷ್ಟ ನಷ್ಟಗಳನ್ನು ಎದುರಿಸುವ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹುಬ್ಬಳ್ಳಿ ನಗರ ಕೋಮು ಸೌಹಾರ್ದತೆಗೆ ಮತ್ತೊಂದು ಹೆಸರಾಗಿತ್ತು. ಅಲ್ಲಿಯ ಜನ ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಇದ್ದರು. ಆದರೆ 30 ವರ್ಷಗಳ ನಂತರ ನಿನ್ನೆ ರಾತ್ರಿ ಈ ಘಟನೆ ನಡೆದೋಯಿತು. ಅಭಿಷೇಕ್ ಎನ್ನುವ ಒಬ್ಬ ಯುವಕ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟ್ ಹಾಕಿದ್ದ. ಆ ಪೋಸ್ಟ್ನಲ್ಲಿ ಮಸೀದಿಯ ಮೇಲೆ ಭಗವಾ ಜೆಂಡಾವನ್ನು ಹಾರಿಸಲಾಗಿತ್ತು. ನಾವು ಎಲ್ಲ ಮಸೀದಿಗಳ ಮೇಲೆ ಭಗವಾ ಜೆಂಡಾವನ್ನು ಹಾರಿಸ್ತೀನಿ ಅನ್ನುವ ಅರ್ಥದಲ್ಲಿ ಅವನ ಪೋಸ್ಟ್ ಇತ್ತು. ಆ ಪೋಸ್ಟ್ ಇದ್ದಕ್ಕಿದ್ದ ಹಾಗೆ ವೈರಲ್ ಆಯಿತು. ಎಲ್ಲೆಡೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಈ ವಾಟ್ಸಪ್ ಯೂನಿವರ್ಸಿಟಿಯ ಜನ ಇದ್ದಾರೆ ಅವರು ಹಂಚಿಕೊಂಡರು. ಅದು ಮುಸ್ಲಿಮರನ್ನು ಕೆರಳಿಸ್ತು. ನಿನ್ನೆ ರಾತ್ರಿ ಹಳೆ ಹುಬ್ಬಳ್ಳಿ ಪ್ರದೇಶ ಹಿಂದೆ ಅಲ್ಲಿ ಈ ಒಂದು ಅಲ್ಪಸಂಖ್ಯಾತ ಜನ ಹೊರಕ್ಕೆ ಬಂದರು, ರಸ್ತೆಗಳಿಗೆ ನುಗ್ಗಿದ್ರು, ಕಲ್ಲು ತೂರಾಟ ನಡೀತು. ಅಲ್ಲಿನ ಸಾಮಾನ್ಯ ಜನ ಯಾವುದಕ್ಕೂ ಸಂಬಂಧ ಇಲ್ಲದಿದ್ದವರ ಮೇಲೆ ಕಲ್ಲು ತೂರಾಟ ನಡೀತು. ಆಸ್ಪತ್ರೆಯ ಮೇಲೆ ಕಲ್ಲು ತೂರಾಟ ನಡೀತು. ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ರಾತ್ರಿ ಸುಮಾರು 1:30 ಹೊತ್ತಿಗೆ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ಪಡೆದುಕೊಂಡರು. ಇವತ್ತು ಕೂಡ ಹುಬ್ಬಳ್ಳಿಯಲ್ಲಿ 144ನೇ ಸೆಕ್ಷನ್ ಪ್ರಕಾರ ನಿಷೇಧಾಜ್ಞೆಯನ್ನು ವಿಧಿಸಲಾಗಿದೆ. ಈ ಸಂಬಂಧದಲ್ಲಿ ಸುಮಾರು 40 ಜನರನ್ನು ಬಂಧಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಂಧಿತರನ್ನು ಪೊಲೀಸ್ ಸ್ಟೇಷನ್ನಿಗೆ ಕರೆದುಕೊಂಡು ಬರಲಾಗಿದೆ. ಪೊಲೀಸ್ ಸ್ಟೇಷನ್ ಎದುರುಗಡೆ ಜನ ತುಂಬಿದ್ದಾರೆ. ಕೆಲವರು ನನ್ನ ಮಕ್ಕಳು ಅಮಾಯಕರು, ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ, ರೋಧಿಸ್ತಿದ್ದಾರೆ. ಇನ್ನೊಂದೆಡೆ ರಾಜಕೀಯ ಪಕ್ಷಗಳು ಬೆಂಕಿ ಬಿದ್ದ ಮನೆಯಲ್ಲಿ ಗಳ ಎಳೆಯುವ ಕೆಲಸವನ್ನು ಈಗಾಗಲೇ ಪ್ರಾರಂಭಿಸಿದ್ದಾರೆ. ಇಡೀ ಪರಿಸ್ಥಿತಿ ಅಯೋಮಯವಾಗಿದೆ. ಗೃಹ ಸಚಿವ ಜ್ಞಾನೇಂದ್ರ ಅವರ ನೀಡಿದ ಹೇಳಿಕೆ ಏನಿದೆ, ಹಾಗೆಯೇ ಇನ್ನೂ ಕೆಲವು ರಾಜಕಾರಣಿಗಳು ನೀಡಿದ ಹೇಳಿಕೆ, ಅವರಿಗೆ ಶಾಂತಿ ಮತ್ತು ಸೌಹಾರ್ದತೆ ಇರಬೇಕು ಈ ಸಮಾಜದಲ್ಲಿ ಅನ್ನುವ ನಂಬಿಕೆ ಇದ್ದಂತೆ ನನಗೆ ಕಾಣೋದಿಲ್ಲ. ಸೊ 2 ಕಡೆ ಇವತ್ತು ಗೃಹ ಸಚಿವರು ಮಾತನಾಡಿದರು. ಮೊದಲು ಅವರು ಹೇಳಿದರು, ಕಾನೂನು ಕೈಗೆ ತೆಗೆದುಕೊಂಡರೆ ನಾನು ಬಿಡೋದಿಲ್ಲ. ಸೊ ಆಗ ವರದಿಗಾರರೊಬ್ಬರು ಕೇಳ್ತಾರೆ, DG ಹಳ್ಳಿ KG ಹಳ್ಳಿ ಘಟನೆಯಂತೆಯೇ ಇದೆಯಾ ಇದು ಅಂತ. ಸಚಿವರು ಹೌದು ಅಂತ ಉತ್ತರಿಸ್ತಾರೆ. ಇದು DG ಹಳ್ಳಿ KG ಹಳ್ಳಿ ಪ್ರಕರಣದಂತೆ ಇದೆ ಅಂತ. ಅಂದರೆ ಇದೆಲ್ಲ ಪೂರ್ವ ಯೋಜಿತ ಸಂಚು ಅನ್ನುವ ರೀತಿ ಪೋರ್ಟ್ರೇಟ್ ಮಾಡಲಾಗುತ್ತೆ. ಸೊ ಈ ಹೇಳಿಕೆಗಳ ಅಗತ್ಯ ಇತ್ತೆ ಅನ್ನೋದು ಒಂದು ಪ್ರಶ್ನೆ. ಈ ಸಂದರ್ಭದಲ್ಲಿ ಸಚಿವರು ರಾಜಕಾರಣಿಗಳು ಮಾತನಾಡುವುದನ್ನು ನಿಲ್ಲಿಸಿದರೆ ಪರಿಸ್ಥಿತಿ ಶಾಂತ ಆಗುತ್ತೆ. ಅದಿಲ್ಲದಿದ್ದರೆ ಪರಿಸ್ಥಿತಿ ಇನ್ನಷ್ಟು ಉದ್ವಿಗ್ನ ಆಗುತ್ತೆ. ಈಗ ಒಂದು ರೀತಿಯಲ್ಲಿ ಹುಬ್ಬಳ್ಳಿ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಅಲ್ಲಿನ ಹಿಂದೂ ಇವರೇನಿದ್ದಾರೆ ಅವರು ಕೂಡ ಮಾತನಾಡೋದಕ್ಕೆ ಪ್ರಾರಂಭಿಸ್ತಿದ್ದಾರೆ. ಅವರು ಕೂಡ ಮುಸ್ಲಿಮರಿಗೆ ಎಚ್ಚರಿಕೆ ನೀಡ್ತಿದ್ದಾರೆ. ಇಲ್ಲಿ ಹಾಗಿದ್ದರೆ ತಪ್ಪು ಯಾರದ್ದು? ಇದು ಪೂರ್ವ ನಿಯೋಜಿತ ಸಂಚು ಹೌದೋ ಅಲ್ವೋ? ಇದು ಪ್ರಶ್ನೆ. ಸೊ ಮೊದಲನೇದಾಗಿ ಈ ರೀತಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಕೋಮು ಭಾವನೆಯನ್ನು ಕೆರಳಿಸುವಂಥ ಹೇಳಿಕೆ ನೀಡುವುದೇನಿದೆ ಅದನ್ನು ನಿಲ್ಲಿಸುವುದಕ್ಕೆ ಯತ್ನ ನಡೆಸಬೇಕು. ಅದು ಇತ್ತೀಚಿನ ವರ್ಷಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ತಲೆ ನೆರೆಯದವರು, ಮನಸ್ಸಿನೊಳಗೆ ವಿಷ ತುಂಬಿಕೊಂಡವರು, ಹೃದಯದೊಳಗೆ ದ್ವೇಷವನ್ನು ತುಂಬಿಕೊಂಡವರು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಡ್ತಾ ಇದ್ದಾರೆ. ಅಭಿಷೇಕ್ ಅನ್ನುವ ಆ ಹುಡುಗ, ಅವನ ಮನಸ್ಥಿತಿ ಅವನು ಯಾಕೆ ಭಗವಾ ಜೆಂಡಾವನ್ನು ಮಸೀದಿಯ ಮೇಲೆ ಹಾರಿಸ್ತೀನಿ
ಅನ್ನುವ ಹಂತಕ್ಕೆ ಹೋದ. ಅವನಿಗೆ ಯಾವ ಪ್ರಚೋದನೆ ಇತ್ತು? ಅವನಿಗೆ ಇಂಥ ಭಾವನೆ ಬರೋದಕ್ಕೆ ಕಾರಣ ಏನು? ದಿಸ್ ಈಸ್ ದ ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್, ಇದಕ್ಕೆ ನೀಡಿದ ಪ್ರತಿಕ್ರಿಯೆ. ಇಲ್ಲಿ ಎರಡೂ ಕಡೆ ತಪ್ಪಿದೆ. ಇದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಸಮಾಜದಲ್ಲಿ ಕೋಮು ಭಾವನೆಯನ್ನು ಕೆರಳಿಸುವಂಥ ಈ ಯತ್ನ ಸತತವಾಗಿ ಏನು ನಡೀತಾ ಇದೆ, ಇದು ನಿಲ್ಲುವವರೆಗೆ ಉದ್ವಿಗ್ನ ಪರಿಸ್ಥಿತಿ ಶಮನ ಆಗಲ್ಲ. ಜವಾಬ್ದಾರಿಯುತ ಜನಗಳು ಏನಿದ್ದಾರೆ ಅಂದ್ಕೋತೀವಿ ನಾವು, ರಾಜಕಾರಣಿಗಳು ಹಾಗೆ ಮಾಧ್ಯಮದವರು, ಅವರು ಇಂಥ ಸಂದರ್ಭದಲ್ಲಿ ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು. ಮತ್ತಷ್ಟು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದರೆ ಇದು ಎಲ್ಲಿಗೆ ತಲುಪಬಹುದು ಅನ್ನೋದು ಬಹಳ ಮುಖ್ಯವಾದ್ದು. ನಿನ್ನೆ ಏನಾಯಿತು, ಇದೇನೇ ಎಲ್ಲ ಕಡೆ ಸ್ಪ್ರೆಡ್ ಆಯಿತು ಸಾಮಾಜಿಕ ಜಾಲತಾಣಗಳಲ್ಲಿ. ನಾನು ಈ ಮೊದಲು ಹೇಳಿದಾಗ ಹಳೆ ಹುಬ್ಬಳ್ಳಿ ಪ್ರದೇಶ ಎಲ್ಲಿ ಗಲಾಟೆ ನಡೀತಾವೆ ಓಣಿ, ಅಲ್ಲಿ ಬ್ರಾಹ್ಮಣರ ಸಂಖ್ಯೆ ಜಾಸ್ತಿ ಇದೆ, ಬ್ರಾಹ್ಮಣರ ಮನೆಗಳು ಜಾಸ್ತಿ ಇವೆ. ಬ್ರಾಹ್ಮಣರು ಮತ್ತು ಮುಸ್ಲಿಮರು ಇದುವರೆಗೆ ಸೌಹಾರ್ದತೆಯಿಂದ ಬದುಕ್ತಾ ಇದ್ದರು. 30 ವರ್ಷಗಳ ಹಿಂದೆ ಅಲ್ಲೆಲ್ಲೋ ನಡೆದಿತ್ತಂತೆ. ಅದಾದ ಮೇಲೆ ಶಾಂತಿಯುತವಾಗಿತ್ತು ಆ ಪ್ರದೇಶ. ಸೊ ಅಲ್ಲಿ ಬ್ರಾಹ್ಮಣರ ಮನೆಯ ಅಂಗಳ ಏನಿದೆ ಅಲ್ಲೇ ಮುಸ್ಲಿಮರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿದ್ದಿದೆ. ಹಾಗೆಯೇ ಹಬ್ಬ ಹರಿದಿಗಳನ್ನು ಜಾಯಿಂಟಾಗಿ ಜೊತೆಯಾಗಿ ಆಚರಿಸುವ ಒಂದು ವಾತಾವರಣ ಹಳೆ ಹುಬ್ಬಳ್ಳಿಯಲ್ಲಿದೆ ಕೆಲವು ಪ್ರದೇಶದಲ್ಲಿ. ಆದರೆ ಅದನ್ನು ಕೆಡಿಸುವ ಯತ್ನ ನಡೆದದ್ದು ಮೊದಲನೇದು. ನಾನು ಹೇಳಿದಂಗೆ ಈ ಅಭಿಷೇಕ್ ಅನ್ನುವ ಹುಡುಗ ಅಂಥ ಸಾವಿರಾರು ಹುಡುಗರು ಕರ್ನಾಟಕದಲ್ಲಿದ್ದಾರೆ. ಅವರು ಪ್ರತಿದಿನ ಇಂಥ ಸ್ಟೇಟ್ಮೆಂಟ್ ಹಾಕಿಸಿ ಇನ್ನೊಬ್ಬರನ್ನ ಕೆರಳಿಸುವ ಕೆಲಸವನ್ನು ಮಾಡ್ತಿರ್ತಾರೆ. ನನ್ನ ಪ್ರಕಾರ ಅದನ್ನು ನಿರ್ಲಕ್ಷ್ಯ ಮಾಡಬೇಕಾಯಿತು. ಇದಕ್ಕೆ ನೀಡಿದ ಪ್ರತಿಕ್ರಿಯೆ ಏನಿದೆ, ರಸ್ತೆಗೆ ಇಳಿದು ಅದು ಕೂಡ ಸರಿಯಾದ ಕ್ರಮ ಅಲ್ಲ. ಕಲ್ಲು ಹೊಡೆಯುವುದು ಸರಿಯಾದ ಕ್ರಮ ಅಲ್ಲ. ಬೆಂಕಿ ಹಚ್ಚುವುದು ಸರಿಯಾದ ಕ್ರಮ ಅಲ್ಲ. ಆಸ್ಪತ್ರೆ ನುಗ್ಗುವುದು ಸರಿಯಾದ ಕ್ರಮ ಅಲ್ಲ. ಈ ಬಗ್ಗೆ ಮುಸ್ಲಿಂ ಸಮುದಾಯದ ಮುಖಂಡರು ಆಲೋಚನೆ ಮಾಡಬೇಕು. ಅದಿಲ್ಲದಿದ್ದರೆ ನೀವೇನೇ ಈ ಸಂಘ ಪರಿವಾರದವರಿಗೆ ಮತ್ತು ಈ ಅಭಿಷೇಕ್ ಅಂತ ಹುಡುಗರಿಗೆ BJPಗೆ ಒಂದು ಅಸ್ತ್ರವನ್ನು ಒದಗಿಸಿಕೊಡ್ತೀರಿ. ಈಗಾಗಲೇ ಕರ್ನಾಟಕದಲ್ಲಿ ಮುಸ್ಲಿಂ ವಿರೋಧ ಅನ್ನುವುದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ BJP ಸಂಘ ಪರಿವಾರಗಳು ತುಪ್ಪ ಸುರಿತಿವೆ ಆ ಬೆಂಕಿಗೆ. ಇಂಥ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದ ಇರಬೇಕಾಗಿತ್ತು ಮುಸ್ಲಿಂ ಸಮುದಾಯ. ಆದರೆ ಮುಸ್ಲಿಂ ಯುವಕರು ಕೆಲವರು, ಅದರ ಹಿಂದೆ ಯಾರಿದ್ದಾರೆ ಏನೂ ಗೊತ್ತಿಲ್ಲ ನನಗೆ. ಅದು ಪೂರ್ವಯೋಜಿತ ಸಂಚು ಹೌದೋ ಅಲ್ವೋ ಗೊತ್ತಿಲ್ಲ. ಈಗಲೇ ಸಚಿವರು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅಂತವ್ರು ಇನ್ನೂ ಒಂದು ಹಂತಕ್ಕೆ ಮುಂದೆ ಹೋಗಿ ಮಾತನಾಡಿದ್ದಾರೆ. ಈ ಕೆಲಸವನ್ನು ಮೊದಲೇ ನಿಲ್ಲಿಸಬೇಕು. ಯಾಕೆ ಅಂದರೆ ನಿಮಗೆ ಈ ಕರ್ನಾಟಕದಲ್ಲಿ ಶಾಂತಿ ಸೌಹಾರ್ದತೆ ಇರಬೇಕು ಅಂತಿದ್ದರೆ, ಬೆಂಕಿ ಹಚ್ಚಿನೇ ನಾವು ರಾಜಕಾರಣ ಮಾಡ್ತೀವಿ ಅಂತಂದರೆ ಕರ್ನಾಟಕ ದಹಿಸಿ ಹೋಗುತ್ತೆ, ಕರ್ನಾಟಕ ಬೂದಿ ಆಗುತ್ತೆ. ಜನ ರಸ್ತೆಗಳಲ್ಲಿ ಎರಡು ಸಮುದಾಯದವರು ಹೊಡೆದುಕೊಳ್ಳುವ ವಾತಾವರಣ ಸೃಷ್ಟಿಯಾಗುತ್ತೆ. ಅದನ್ನು ತಡಿಬೇಕಾದ ಅನಿವಾರ್ಯತೆ ಇದೆ. ಇದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಆದರೆ ನನಗದು ಕಾಣ್ತಾನೇ ಇಲ್ಲ. ವಾಹಿನಿಗಳಲ್ಲಿ ಬೆಳಗಿನಿಂದ ಪ್ರಾರಂಭ ಆದ್ದು ಕೂಡ ಏಕಮುಖವಾಗಿ ಇದೆ. ಅಭಿಷೇಕ್ ಅನ್ನುವ ಹುಡುಗ ಯಾಕೆ ಹಾಕಿದ, ಅವನ ಹಿನ್ನೆಲೆ ಏನು, ಅವನು ಯಾವುದಾದ್ರು ಸಂಘಟನೆಗೆ ಸೇರಿದಾನ, ಇಂತಹದರ ಬಗ್ಗೆ ಕೂಡ ಮಹತ್ವ ಕೊಡಬೇಕಾಗಿತ್ತು ಅಂತ. ಆದರೆ ಆ ಮಹತ್ವ ಕಾಣ್ತಾ ಇಲ್ಲ. ನಿನ್ನ ಘಟನೆ ಬಗ್ಗೆ ಹೇಳ್ತಾ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡುವ ರೀತಿಯ ವರದಿಗಳು ಬರ್ತವೆ. ಹುಬ್ಬಳ್ಳಿಯಲ್ಲಿರುವ ಬೇರೆ ಬೇರೆ ವಾಹಿನಿಗಳ ವರದಿಗಾರರು ಇದೇ ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಇಲ್ಲಿ ತಪ್ಪು ಎರಡೂ ಕಡೆ ಇದೆ. ಇದು ಯಾವುದೇ ಒಂದು ಸಮುದಾಯದ ತಪ್ಪಲ್ಲ. ಮನಸ್ಸಲ್ಲಿ ವಿಷ ತುಂಬಿಕೊಂಡಿರುವ ಹಿಂದೂಗಳು ಈ ಹುಡುಗರದ್ದು ಒಂದು ಕಡೆ, ಅದಕ್ಕೆ ಈ ರೀತಿ ಪ್ರತಿಕ್ರಿಯೆ ಮಾಡುವ ಮುಸ್ಲಿಂ ಯುವಕರು ಒಂದು ಕಡೆ. ಇಬ್ಬರಿಗೂ ಬುದ್ಧಿ ಹೇಳುವ ಕೆಲಸ ನಡೀಬೇಕಾಗಿದೆ, ಅವರನ್ನು ಸರಿಪಡಿಸುವ ಕೆಲಸ ನಡೀಬೇಕಾಗಿದೆ. ಅವರ ಮನಸ್ಸು ಮತ್ತು ಹೃದಯದಲ್ಲಿರುವ ವಿಷವನ್ನು ತೆಗೆದುಹಾಕುವ ಕೆಲಸ ನಡೀಬೇಕಾಗಿದೆ. ಅದಕ್ಕಾಗಿ ವಿಷ ಕಂಠರು ಹುಟ್ಟಬೇಕಾಗಿದೆ. ಇಲ್ಲದಿದ್ದರೆ ಈ ಸಮಾಜ ಉಳಿಯೋದಿಲ್ಲ ಅಂತ. ಸೊ ನಿನ್ನೆ ಈ ಘಟನೆ ನಡೆದ ತಕ್ಷಣವೇ ಪೊಲೀಸ್ ಕಮಿಷನರ್ ಲಾಬುರಾಮ್ ಅವರು ತಂಡಗಳನ್ನು ರಚಿಸಿದರು. ಇದರ ಬಗ್ಗೆ ತನಿಖೆಗೆ ಆದೇಶ ನೀಡಿದರು. ಈ ಘಟನೆಯಲ್ಲಿ ನೋಡಿ, ಅಮಾಯಕರಾದ ಪೊಲೀಸರಿಗೆ ಬಿದ್ದಿದೆ. 7 ಜನ ಪೊಲೀಸರಿಗೆ ಗಾಯ ಆಗಿದೆ. ಒಬ್ಬ ಇನ್ಸ್ಪೆಕ್ಟರ್ ಸೀರಿಯಸ್ ಆಗಿದ್ದಾರಂತೆ. ಅವರು ಡ್ಯೂಟಿ ಮಾಡೋರು, ಅವ್ರ ಮೇಲೆ ಯಾಕೆ ಹಲ್ಲೆ ಮಾಡ್ತೀರಿ? ಆಸ್ಪತ್ರೆಗೆ ಹೋಗಿ ಯಾಕೆ ಹಲ್ಲೆ ಮಾಡ್ತೀರಿ? ಈ ಮೂಲಕ ಕೋಮುದ್ವೇಷ ಇನ್ನಷ್ಟು ಬೆಳೆಯೋ ಹಾಗೆ ಯಾಕೆ ಮಾಡ್ತೀರಿ?
ಮತ್ತಷ್ಟು ನಿಮ್ಮನ್ನು ಟಾರ್ಗೆಟ್ ಮಾಡುವಾಗ ಯಾಕೆ ಮಾಡ್ತೀರಿ? ಅವ್ರಿಗೆ ಬುದ್ಧಿ ಹೇಳುವವರು ಯಾರು? ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ. ಸೊ ಹಿಂದೂ ಮುಸ್ಲಿಮ್ಗೆ ಇನ್ನು ಮುಂದೆ ಈ ರೀತಿ ಮಾಡೋಕ್ಕೆ ಅವಕಾಶ ನೀಡೋದಿಲ್ಲ, ಹಾಗೆ ಹೀಗೆ ಅನ್ನುವ ಮಾತನ್ನು ಜ್ಞಾನೇಂದ್ರ ಹೇಳಿದ್ರು. ಅವರು ಜವಾಬ್ದಾರಿಯುತ ಸಚಿವರು ಅಂತಾರೆ ನನಗನ್ನಿಸಲ್ಲ. ಅವ್ರಿಗೆ ಜವಾಬ್ದಾರಿ ಇರಬೇಕಾಗಿತ್ತು. ತನಿಖೆ ನಡೀಲಿ, ಏನೋ ಹೊರಗೆ ಬಂದ ತಕ್ಷಣ ಕಡೆ ಸರಿ. ಬಟ್ ಕೇಸಿಗೆ ನೀವೇ ಯಾಕೆ ಇನ್ನೊಂದು ಟರ್ನ್ ಕೊಡೋದಕ್ಕೆ ಯತ್ನ ಮಾಡ್ತೀರಿ? ಯಾರೋ ವರದಿಗಾರ ಕೇಳಿದ KG ಹೇಳಿ ಹಾಗೆ ಪೂರ್ವಜ ಇದೆ, ಹೌದು ಅನಿಸುತ್ತೆ ಅಂತ ಯಾಕೆ ಹೇಳ್ತೀರಿ? ಇದನ್ನು ಯಾಕೆ ಇದು ಮಾಡ್ತೀರಿ? ಮಧ್ಯರಾತ್ರಿ ಯಾಕೆ ಹೋಗಿದ್ರು ಅವರು ಅಂತ ಯಾಕೆ ಗಲಾಟೆ ಮಾಡ್ತೀರಿ? ಪೂರ್ವ ನಿಯೋಜಿತ ಎಲ್ಲ ಸೇರ್ಕೊಂಡೇ ಬಂದಿರ್ಬೋದು, ಐ ಡೋಂಟ್ ಡಿನೈ ದ್ಯಾಟ್. ಆದರೆ ಪರಿಸ್ಥಿತಿಯನ್ನು ಶಮನಗೊಳಿಸಬೇಕಾದ್ದು ಯಾರ ಹೊಣೆಗಾರಿಕೆ? ಮಾಧ್ಯಮದ ಹೊಣೆಗಾರಿಕೆ ಅಲ್ವಾ? ಅದೇ ರೀತಿ ಸಚಿವರ ಹೊಣೆಗಾರಿಕೆ ಅಲ್ವಾ? ಸರ್ಕಾರದ ಹೊಣೆಗಾರಿಕೆ ಅಲ್ವಾ? ಇದಕ್ಕೆ ಬಸನಗೌಡ ಪಾಟೀಲ್ ಅನ್ನುವ ಶಾಸಕರದ್ದು ಅಯ್ಯಯ್ಯೋ ಇದರ ಹಿಂದೆ ಅಂತಾರಾಷ್ಟ್ರೀಯ ಪಿತೂರಿ ಇದೆ, ಯಾರೋ ಇದೆ ಅನ್ನೋ ರೀತಿ ಮಾತಾಡಿ ಇನ್ನಷ್ಟು ಕೆರಳಿಸ್ತೀರಿ, ಇನ್ನಷ್ಟು ಹೊಡ್ಕೋಬೇಕು ಜನ. ರಕ್ತ ಚೆಲ್ಲಿದ್ರೆ ನಿಮಗೆ ರಾಜಕಾರಣ, ರಕ್ತ ಚೆಲ್ಲಿದರೆ ನೀವು ಅಧಿಕಾರದಲ್ಲಿ ಉಳಿಸ್ಕೋಬಹುದು ಅಂತ ಇಂತಹ ನಿರ್ಲಜ್ಜತನ ಇದು. ಈ ಪರಿಸ್ಥಿತಿ ಶಮನಗೊಳಿಸುವುದಕ್ಕೆ ಏನು ಮಾಡಬೇಕು ಅನ್ನೋದು ಮುಖ್ಯ ಅಲ್ವಾ? ಎಷ್ಟು ಒಡೆದೋಗಿದೆ. ನಾನು ಯಾರೋ ಒಬ್ಬರು ಮಾತನಾಡೋದು ನೋಡ್ತಾ ಇದ್ದೆ. ಅವರು ಆಶ್ರಯ ಕೊಟ್ಟಂಥ ಮುಸ್ಲಿಂ ವ್ಯಾಪಾರಕ್ಕೆ ಆಶ್ರಯ ಕೊಟ್ಟ ಮನೆ ಮೇಲೆ ಕಲ್ಲು ತೋರಿದ್ರಂತೆ. ಇದು ಅಮಾನವೀಯತೆ. ಮಾಡಿಕೊಡೋದು ಇತ್ತು ಅದನ್ನು. ಯಾಕಂದರೆ ಧರ್ಮಕ್ಕಿಂತ ಬದುಕು ದೊಡ್ಡದು. ಆದರೆ ಈ ದೇಶದಲ್ಲಿ ಧರ್ಮ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ ಅನ್ನುವಾಗ ಇದೆ. ನನ್ನ ಧರ್ಮ ಗ್ರೇಟು, ನನ್ನ ಧರ್ಮ ಬಿಟ್ಟರೆ ಇನ್ನೊಂದಿಲ್ಲ. ದೇವರನ್ನ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ದೇವರ ಜೊತೆ ದಿನ ಮಾತಾಡಿ, ನಿಮ್ಮ ಹೃದಯದಲ್ಲಿರುವ ದೇವರ ಜೊತೆಗೆ. ಆತ ಸರ್ವಾಂತರ್ಯಾಮಿ, ಆತ ನಿರಾಕಾರ ರೂಪಿ. ಮಾತನಾಡಿ ಅವನ ಹತ್ರ, ದೇವ್ರ ಹತ್ರ. ಅವನು ಇದನ್ನೇ ಹೇಳ್ತಾನೆ, ದೇವರು ನಿಮಗೆ ಕಲ್ಲು ಹೊಡೀರಿ ಜಗಳ ಮಾಡಿ ಅಂತಾನ? ಅಥವಾ ಇನ್ನೊಂದು ಧರ್ಮದ ಮಸೀದಿ ಮೇಲೆ ಇನ್ನೊಂದ್ರ ಮೇಲೆ ಭಗವಾ ಜಾಂಡ ಹಾರಿಸಿ ಅಂತ ರಾಮ ಬಂದು ಹೇಳ್ತಾನ? ಕೃಷ್ಣ ಬಂದು ಹೇಳ್ತಾನ? ಶಿವ ಬಂದು ಹೇಳ್ತಾನ? ಯಾಕೆ ಇಂಥ ಸ್ಥಿತಿ ನಿರ್ಮಾಣ ಆಗ್ತಿದೆ ಅನ್ನೋದು ಭಾಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ. ಇದುವರೆಗೆ ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಸುಮಾರು 40 ಜನರನ್ನು ಬಂಧಿಸಲಾಗಿದೆ ಅನ್ನುವುದು ಈಗಿನ ವರದಿ. ಇನ್ನಷ್ಟು ಬಂಧನ ಆಗಬಹುದು. ಬಹುತೇಕ ಇಂಥ ಬಂಧನಗಳ ಸಂದರ್ಭದಲ್ಲಿ ಅಮಾಯಕರು ಕೂಡ ಬಂಧನಕ್ಕೆ ಒಳಗಾಗ್ಬಿಡ್ತಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಪೊಲೀಸರು CCTVಯನ್ನು ನೋಡಿ ಅಲ್ಲಿ ಬಂಧನವನ್ನು ಮಾಡ್ತಿದ್ದಾರೆ. ಕೆಲವೊಮ್ಮೆ ಕಣ್ತಪ್ಪಿನಿಂದ ಆಗ್ಬಿಡ್ಬೋದು. ಆವಾಗ ಆ ಕುಟುಂಬ ಅನುಭವಿಸೋದೇನು? ಈಗ ಕಲ್ಲು ಬಿದ್ದಿದೆಯಲ್ಲ ಹಿಂದೂಗಳ ಮನೆಯ ಮೇಲೆ, ಅವ್ರ ಸ್ಥಿತಿ ಏನು? ಮುಸ್ಲಿಮರು ಅಮಾಯಕರು ಅವ್ರ ಮನೆಯವರು ಅರೆಸ್ಟ್ ಆದರೆ ಅವ್ರ ಸ್ಥಿತಿ ಏನು? ಇದಕ್ಕೆಲ್ಲ ಯಾಕೆ ಕಾರಣ? ಸಾಮಾಜಿಕ ಜಾಲತಾಣಗಳಲ್ಲಿ ಜವಾಬ್ದಾರಿಯಿಂದ ವರ್ತನೆ ಮಾಡೋದಕ್ಕಾಗಲ್ವಾ? ಆ ಮನಸ್ಥಿತಿ ರೂಪುಗೊಂಡಿದ್ದು ಅದು ಬದಲಾದ ಹೊರತು ಏನೂ ಆಗಲ್ಲ ಅಂತ. ಹಾಗಿದ್ರೆ ನನಗೆ ಅನಿಸುವಾಗ ಏನು ಮಾಡಬೇಕು ಅನ್ನೋದು ಒಂದು, ಮತ್ತೆ ಸೌಹಾರ್ದತೆ ಉಂಟಾಗುವುದಕ್ಕೆ ಎರಡೂ ಸಮುದಾಯಗಳು ತಕ್ಷಣ ಕೆಲಸ ಮಾಡಬೇಕಾಗಿದೆ. ಸಮುದಾಯಗಳ ಮುಖಂಡರು, ಹಿಂದೂ ಮುಸ್ಲಿಂ ಮುಖಂಡರು ಕುಳಿತು ಮಾತಾಡಬೇಕಾಗಿದೆ. ಇಬ್ಬರು ಕೂಡ ಕ್ರಿಯೆ ಪ್ರತಿಕ್ರಿಯೆಗಳ ಏನಿವೆ, ಈ ಕ್ರಿಯೆ ಪ್ರತಿಕ್ರಿಯೆಗಳ ಈ ಸರಣಿ ಏನಿದೆ, ನಿಲ್ಲಿಸ್ಬಿಡಿ ಇದನ್ನು. ಫಾರ್ ದ ಗಾಡ್ ಸೇಕ್, ನೀವು ನಂಬುವ ದೇವರ ಸಲುವಾಗಾದರೂ ನಿಲ್ಲಿಸಿ ಇದನ್ನು. ದೇವರೆಂದು ರಕ್ತಪಾತವನ್ನು ಬಯಸಲ್ಲ, ಅಲ್ಲಾನು ಬಯಸಲ್ಲ, ರಾಮನು ಬಯಸಲ್ಲ, ಹಿಂಸೆಯನ್ನು ಬಯಸಲ್ಲ. ಹಿಂಸೆಯನ್ನು ಬೆನ್ನತ್ತಿ ಹೋಗಿ ಹಿಂಸೆಗೆ ಇನ್ನಷ್ಟು ಪ್ರಚೋದನೆ ಕೊಡುವ ಕೆಲಸ ಈ ಸಮಾಜದಲ್ಲಿ ನಡೀತಾ ಇದೆ. ಅದರ ಜೊತೆಗೆ ತಕ್ಷಣ ಈ ಸಮುದಾಯಗಳ ಇವರೇನಿದ್ದಾರೆ ನಾಯಕರನ್ನ ಕರೆದು ಪೊಲೀಸರು ಒಂದು ಶಾಂತಿ ಸಭೆಯನ್ನು ಮಾಡಲಿ, ಅವರಿಗೆ ಕನ್ವಿನ್ಸ್ ಮಾಡಲಿ, ಅಲ್ಲಿ ರಾಜಕಾರಣಿಗಳು ಪಾಲ್ಗೊಳ್ಳಿ. ಶಾಂತಿ ಸಭೆಯಲ್ಲಿ ಪಾಲ್ಗೊಂಡು ಶಾಂತಿ ಯಾಕೆ ಮುಖ್ಯ ಅನ್ನೋದನ್ನು ತಿಳಿಸುವ ಕೆಲಸ ಆಗಬೇಕು. ಅದರ ಜೊತೆಗೆ ಬಸನಗೌಡ ಪಾಟೀಲ್ ಅಂತ ಈ ಬೆಂಕಿ ಹಚ್ಚುವವರ ಸ್ಟೇಟ್ಮೆಂಟನ್ನು ಮೊದಲು ನಿಲ್ಲಿಸಬೇಕು, ಸ್ಟ್ರಿಕ್ಟಾಗಿ ಹೇಳಬೇಕು ಅವ್ರ ಪಾರ್ಟಿ. ಬೇಡ, ಈಗ ಕರ್ನಾಟಕಕ್ಕೆ ಬೆಂಕಿ ಬೀಳ್ತಿದೆ, ಸ್ವಲ್ಪ ಹೊತ್ತು ಸುಮ್ಮನಿರಿ, ಮೊದಲು ಪರಿಸ್ಥಿತಿಯನ್ನು ತಿಳಿಗೊಳಿಸೋಣ ಅಂತ ಯಾರು ಬುದ್ಧಿ ಹೇಳಬೇಕು ಅವರಿಗೆ. ಅದು ಹೇಳದಿದ್ದರೆ ಇನ್ನಷ್ಟು ಸಮಸ್ಯೆ ಪ್ರಾರಂಭ ಆಗುತ್ತೆ. ಅದರ ಜೊತೆಗೆ ಮಾಧ್ಯಮಗಳು ಭಾಳಷ್ಟು, ನಾವೆಲ್ಲ ಪ್ರಿಂಟ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೋಮು ಗಲಭೆ ನಡೆದಾಗಲೂ ಕೂಡ ಅದು ಹಿಂದೂ ಮುಸ್ಲಿಂ ಅಂತ ಹೇಳ್ತಿರಲಿಲ್ಲ.
ಎರಡು ಕೋಮುಗಳ ನಡುವಿನ ಗಲಾಟೆ ಅಂತ ಹೇಳ್ತು, ಮೆನ್ಷನ್ ಮಾಡ್ತಿರಲಿಲ್ಲ. ಅದು ಪತ್ರಿಕೋದ್ಯಮ ಅಂತ. ಈಗಿನ ಮಾಧ್ಯಮಗಳಲ್ಲಿ ಬರುವ ವರದಿಗಳೇನಿವೆ, ಅವ್ರು ಕುತ್ಕೊಂಡು ಲೈವ್ ಕೊಡೋದೇನಿದೆ, ಅವ್ರ ಮನಸ್ಸಿಗೆ ಬಂದಾಗ ಮಾತನಾಡುವ ರೀತಿ ಏನಿದೆ, ಎಲ್ಲವೂ ಕೂಡ ಬೆಂಕಿ ಹಚ್ಚುವಾಗೆ ನಡೆಯುತ್ತೆ. ಟಾರ್ಗೆಟ್ ಮಾಡಿ ಮಾತನಾಡೋದು. ನೀವು ವರದಿ ಮಾಡುವಾಗ ಅಭಿಷೇಕ್ ಅನ್ನುವ ಹುಡುಗನನ್ನು ಅವನು ಏನು ಮಾಡ್ದ, ಅವನು ಹಿಂದೂ ಯುವಕ, ಅವನನ್ನು ಇಟ್ಬಿಡಿ ಸಪ್ರೇಟಾಗಿ, ಅವನ ಬಗ್ಗೆ ಮಾತಾಡಬೇಡಿ. ನಂತರ ನಡೆದದ್ದು ಕೇಳಿ. ಕ್ರಿಯೆ ಬಗ್ಗೆ ಮಾತನಾಡಿದೆ, ಪ್ರತಿಕ್ರಿಯೆ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಇಲ್ಲಿ ಕ್ರಿಯೆಯೂ ತಪ್ಪಿದೆ, ಪ್ರತಿಕ್ರಿಯೆಯೂ ತಪ್ಪಿದೆ. ಹಿಂದೂ ಯುವಕರದ್ದು ತಪ್ಪಿದೆ, ಮುಸ್ಲಿಂ ಯುವಕರದ್ದು ತಪ್ಪಿದೆ. ಆ ತಪ್ಪು ಯಾರು ಮಾಡ್ತಾರೋ ಅವ್ರಿಗೆ ಬುದ್ಧಿ ಹೇಳೋದು. ನೀವು ಬರೀ ಮುಸ್ಲಿಂ ಯುವಕರಿಗೆ ಮಾತ್ರ ಬುದ್ಧಿ ಹೇಳ್ತೀರಿ, ಹಿಂದೂ ಯುವಕರಿಗೆ ಬುದ್ಧಿ ಹೇಳಲ್ಲ, ಅದ್ರಿಗೆ ಏನರ್ಥ? ಅವರಿಬ್ಬರಿಗೂ ಬುದ್ಧಿ ಹೇಳುವ ಕೆಲಸ ಆಗಬೇಕಲ್ವಾ? ಅದ್ರ ಜೊತೆಗೆ ಪೊಲೀಸರು ಪ್ರಾಮಾಣಿಕವಾದ ಒಂದು ತನಿಖೆಯನ್ನು ನಡೆಸಬೇಕು ಅಂತ. ಸೊ ಘಟನೆ ನಡೆದ್ಬಿಟ್ಟಿದೆ, ತಕ್ಷಣ ಮಾಡಿದ್ರೆ ಯಾರ್ಯಾರನ್ನ ಎಳ್ಕೊಂಡು ಹೋಗ್ಬಿಟ್ಟು ಕೂಡಿಸ್ಬಿಟ್ಟು, ಅಮಾಯಕರನ್ನು ಕೂಡಿಸ್ಬಿಟ್ಟು ತನಿಖೆ ಮಾಡಿ, ಯಾರಿದ್ದಾರೆ ಅವರನ್ನು ಮಾಡಿ. ಅದು ಬಿಟ್ಟುಬಿಟ್ಟು ನೀವು ಯಾವುದೋ ಉದ್ದೇಶ ಇಟ್ಕೊಂಡು ಪೊಲೀಸರು ಕೆಲಸ ಮಾಡಿಕೊಡೋದು ಅಂತ. ಯಾರನ್ನ ಎತ್ತಾಕೊಂಡು ಹೋಗ್ಬಿಟ್ಟು ಲೆಕ್ಕಕ್ಕಿರಲಿ ಅನ್ನೋ ರೀತಿಯ ತನಿಖೆಯನ್ನು ದಯವಿಟ್ಟು ಪೊಲೀಸರು ನಿಲ್ಲಿಸಬೇಕು ಅಂತ. ಸೊ ಈ ಸಮಸ್ಯೆಯ ಮೂಲ ಎಲ್ಲಿದೆ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ. ಆದರೆ ಅದರ ಬಗ್ಗೆ ನಾನು ಮಾತನಾಡಲ್ಲ, ಈಗಲೇ ಸಮಯ ಆಗ್ತಾ ಇದೆ, ಇನ್ನೊಂದು ಸಲ ಮಾತಾಡ್ತೇನೆ. ಈ ಸಮಸ್ಯೆ ಹುಟ್ಟಿದ್ದು ಹೇಗೆ, ಬೆಳೆದದ್ದು ಹೇಗೆ, ಅದರ ಪೋಷಿಸಿದವರು ಯಾರು, ಆ ಬೆಂಕಿಗೆ ತುಪ್ಪ ಹೊಯ್ದವರು ಯಾರು, ಮನೆಗೆ ಬೆಂಕಿ ಬಿದ್ದಾಗ ಗಳ ಎಳೆದವರು ಯಾರು, ಇದ್ರ ಬಗ್ಗೆಲ್ಲ ನಾನು ಮಾತನಾಡಬೇಕಾಗಿದೆ. ಇನ್ನೊಮ್ಮೆ ನಾನು ಅದನ್ನ ಮಾತಾಡ್ತೀನಿ ಅಂತ. ಸೊ ಏನು 4-6 ತಿಂಗಳುಗಳಿಂದ ಈ ಸಮಾಜ ಒಡೆಯುವ ಕೆಲಸ ನಡೀತಾ ಇದೆ, ಅದು ಈ ಹಂತಕ್ಕೆ ಬಂದು ನಿಂತಿದೆ. ಮುಂದೇನು ಅನ್ನುವ ಪ್ರಶ್ನೆಗೆ ಉತ್ತರ ನನಗೆ ಗೊತ್ತಿಲ್ಲ. ಎರಡು ಸಮುದಾಯಗಳ ನಡುವೆ ಸೌಹಾರ್ದತೆಯನ್ನು ಕಾಪಾಡಿಕೊಡುವುದು ಬರುವುದು ಒಂದೇ ಸರಿಯಾದ ಕ್ರಮ. ಆ ದಿಸೆಯಲ್ಲಿ ಎಲ್ಲರೂ ಯೋಚನೆ ಮಾಡಲಿ. ನಮ್ಮ ಕೈಯಲ್ಲಿ ಆದಷ್ಟು ಈ ಒಡೆದು ಹೋಗಿರುವ ಮನಸ್ಸುಗಳನ್ನು ಮತ್ತೆ ಒಂದುಗೂಡಿಸುವ ಕೆಲಸವನ್ನು ನಮ್ಮ ಮಿತಿಯ ಒಳಗಡೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.